ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರಪು. ಈ ದೇಶದಲ್ಲಿ ನಾವು ಯಾವುದೋ ಒಂದು ರೀತಿ ಅಂಧಕಾರದಲ್ಲಿದ್ದೀವಿ ಅಂತ ಅನ್ನಿಸ್ದಾಗೆಲ್ಲ ಯಾವುದೋ ಒಂದು ಕಿಡಿ, ಒಂದು ಸಣ್ಣ ಬೆಳಕಿನ ಕಿಡಿ ನಮಗೆ ದಿಢೀರಂತ ಎದ್ದು ಕಾಣುತ್ತೆ. ಇಲ್ಲ, ನಮ್ಮಲ್ಲಿ ಇನ್ನೂ ಭರವಸೆ ಇಟ್ಕೋಬೋದು ಅನ್ನುವಂಥದ್ದು ಕಾಣುತ್ತೆ. ಅಂತಹದ್ದು ಮಾಡುವಂತಹದ್ದು ಯೂಶ್ವಲಿ ಕೋರ್ಟುಗಳು. ಈಗಲೂ ಸಹ ಮಧ್ಯಪ್ರದೇಶದ ಹೈಕೋರ್ಟ್ ಆ ಕೆಲಸವನ್ನು ಮಾಡಿದೆ. ಆ ಕೆಲಸವನ್ನು ಮಾಡುವ ಮೂಲಕ ಕೋರ್ಟುಗಳಿದ್ದಾವೆ, ಸರಿಯಾದ ಕ್ರಮ ಕೈಗೊಳ್ಳುತ್ತವೆ ಅಂತ ಒಂದು ಭರವಸೆಯನ್ನು ದೊಡ್ಡ ಮಟ್ಟದಲ್ಲಿ ಮೂಡಿಸಿದ್ದಾರೆ. ಏನಿದು ಪ್ರಕರಣ ಅಂದರೆ ನಿಮಗೆ ಗೊತ್ತೇ ಇರ್ಬೋದು. ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನು ಅವರ ಧರ್ಮದ ಕಾರಣಕ್ಕೆ ಮಧ್ಯಪ್ರದೇಶದ ಮಿನಿಸ್ಟರ್, ಒಬ್ಬ ಅಯೋಗ್ಯ ಮಿನಿಸ್ಟರ್ ವಿಜಯ್ ಶಾ, ಅವನು ಪಾಕಿಸ್ತಾನಿಗಳ ಸೋದರಿ ಖುರೇಶಿ ಉಗ್ರವಾದಿಗಳ ಸೋದರಿ ಅನ್ನೋ ರೀತಿಯಲ್ಲಿ ಭಾಷಣ ಬಿಗಿತಾನೆ. ಏನಕ್ಕೆ? ಮೋದಿಯನ್ನು ಹೊಗಳೋದಕ್ಕೆ. ಅದು ನಿಮಗೆ ಗೊತ್ತೇ ಇದೆ. ಸಂಪೂರ್ಣ ವಿವರಗಳು ಬೇಕಾದರೆ ಅದೇ ವಿಚಾರವಾಗಿ ನಾನು ವಿಡಿಯೋ ಮಾಡಿದ್ದೀನಿ, ನಮ್ಮ ಟೈಮ್ ಲೈನಲ್ಲಿ ಅದನ್ನು ನೋಡ್ಬೋದು. ಅದು ಸುಮೋಟೋ ಕೇಸ್ ಆಯಿತು ಮಧ್ಯಪ್ರದೇಶದ ಹೈಕೋರ್ಟ್ನಲ್ಲಿ. ಇಬ್ಬರು ಜಡ್ಜಿಗಳ ಬೆಂಚ್ ಅದನ್ನು ಸುಮೋಟೋ ಎತ್ಕೊಳ್ಳೋದು. ಸುಮೋಟೋ ಅಂದರೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ, ತಾವಾಗೇ ಕೋರ್ಟ್ ಅದನ್ನು ತಗೊಳುತ್ತೆ. ಏನು ನಡೀತಾ ಇದೆ ಈ ದೇಶದಲ್ಲಿ? ಇವರೇನು ಹೊಟ್ಟೆಗೆ ಅನ್ನ ತಿಂತಾರೆ, ಇನ್ನಾರು ತಿಂತಾರಂತ ಜಡ್ಜಿಗಳಿಗೆ ಸಿಟ್ಟು ಬಂತು. ಅವರು ಸುಮೋಟೋ ಕೇಸ್ ತಗೊಂಡ್ರು. ಆ ಇಬ್ಬರು ಜಡ್ಜಿಗಳು ಜಸ್ಟಿಸ್ ಅತುಲ್ ಶ್ರೀಧರನ್, ಜಸ್ಟಿಸ್ ಅನುರಾಧ ಮಲ್ಲಿಕ್, ಇವರಿಬ್ಬರು ಪ್ರಕರಣನ ತಗೊಂಡು ಪೊಲೀಸರಿಗೆ ಹೇಳಿದ್ರು FIR ಆಗಬೇಕು ಅಂತ. ಪೊಲೀಸವ್ರು ಹೇಳಿದ್ರು ರಾತ್ರೋರಾತ್ರಿ ಮಾಡಿಬಿಟ್ಟಿದ್ರು, ಕೇಸ್ ಆಗ್ಬೋದು ಅಂತೇನ. ಆದರೆ ಅದರಲ್ಲಿ ಈ ವಿಜಯ್ ಶಾ ಅವನ ಹೆಸರೇ ಇಲ್ಲ FIR-ಅಲ್ಲಿ. ಸುಮ್ಮನೆ ಒಂದು ನಾಟಕಕ್ಕೆ ಒಂದು FIR ಮಾಡಿಟ್ಟಿದ್ದಾರೆ ಜಡ್ಜ್ಗಳ ಮುಂದೆ. ನಾಟಕ ಆಡೋದಕ್ಕೆ ಈ ಜಡ್ಜ್ಗಳು ಬಿಟ್ಟಿಲ್ಲ. ಆ FIR ರೀರೈಟ್ ಆಗಬೇಕು, ಹೊಸ FIR ಬರಬೇಕು. FIR-ಅಲ್ಲಿ ಈ ವಿಜಯ್ ಶಾ ಹೆಸರಿರಬೇಕು ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು ಜಸ್ಟಿಸ್ ಅತುಲ್ ಶ್ರೀಧರನ್, ಅನುರಾಧ ಮಲ್ಲಿಕ್ ಜಸ್ಟಿಸ್ ಇಬ್ಬರು. ಆಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಕಪಾಳ ಮೋಕ್ಷ ಕೊಡ್ತು. ಇಡೀ BJP ನಡುಗೋಯ್ತು. ಮಧ್ಯಪ್ರದೇಶದ ಹೈಕೋರ್ಟ್ ಮಾಡಿದಂತಹ ಕಪಾಳ ಮೋಕ್ಷಕ್ಕೆ ಮೋದಿ ಆದಿಯಾಗಿ ಕಟ್ಟ ಕಡೆಯ BJPಯ ಕಾರ್ಯಕರ್ತನಿಗೂ ಸಹ ಪಳಾರಂತ ಬಿದ್ದಂಗಿರುತ್ತೆ. ಅಷ್ಟು ಒಳ್ಳೆ ಒಂದು ಸೆಂಟೆನ್ಸನ್ನು ಬಳಸ್ತಾರೆ ಜಸ್ಟಿಸ್ ಅತುಲ್ ಶ್ರೀಧರನ್. ಇದು ಕೊಚ್ಚೆ ಬಾಯಿಯ ಹೇಳಿಕೆ, ಕೊಚ್ಚೆಯ ಭಾಷೆ. ಇದು ಗಟರ್ ಲ್ಯಾಂಗ್ವೇಜ್, ಗಟರ್, ಕೊಚ್ಚೆ. ಆ ರೀತಿ ನೋಡಿದ್ರೆ BJPಯವರು ಇಂತಹ ಹೇಳಿಕೆ ಕೊಡೋರು ಕೋಟಿಯಲ್ಲಿ ಸಿಗ್ತಾರೆ ನಿಮಗೆ. ಅವರ ಪ್ರತಿಯೊಬ್ಬ ಸದಸ್ಯ ಅಥವಾ ಮೆಂಬರು ಅಥವಾ ಕಾರ್ಯಕರ್ತ, ಕಾರ್ಪೊರೇಟು, MLA, MP, ಪ್ರೈಮ್ ಮಿನಿಸ್ಟರ್ವರೆಗೂ ಎಲ್ಲರೂ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಕೆಟ್ಟದಾಗಿ ಮಾತಾಡಿರ್ತಾರೆ. ಇನ್ನೊಬ್ಬರ ಆತ್ಮಗೌರವವನ್ನು ಸೀದಾ ದಾಳಿ ಮಾಡ್ತಾರೆ. ಮೋದಿಯವರು ಸಹ ಎಕ್ಸಾಂಪಲ್ ಬೇಕಾ ನಿಮಗೆ? ಚುನಾವಣಾ ಭಾಷಣದಲ್ಲಿ ಪೆನ್ಷನ್ ಯಾರಿಗೆ ಹೋಗ್ತಾ ಇತ್ತು, ವಿಧವಾ ಪೆನ್ಷನ್ ಯಾರಿಗೆ ಹೋಗ್ತಾ ಇತ್ತು, ಯಾವ ಕಾಂಗ್ರೆಸ್ಸಿನ ವಿಧವೆಗೆ ಆ ಪೆನ್ಷನ್ ಹೋಗ್ತಾ ಇತ್ತು ಅಂತ ಡೈಲಾಗ್ ಹೊಡಿತಾರೆ. ಅದು ಒಳ್ಳೆ ಡೈಲಾಗ. ಸೋನಿಯಾ ಗಾಂಧಿಯನ್ನು ಇಂಡೈರೆಕ್ಟಾಗಿ, ಯಾವ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿಯವರ ಹೆಂಡತಿ, ರಾಜೀವ್ ಗಾಂಧಿ ಭಯೋತ್ಪಾದನೆಗೆ ಬಲಿಯಾದರೂ, ದೇಶದ ವಿಚಾರದಲ್ಲಿ ಭಯೋತ್ಪಾದನೆಗೆ ಬಲಿಯಾಗಿ ಜೀವ ಕೊಟ್ಟರು, ಅಂತಹ ರಾಜೀವ್ ಗಾಂಧಿಯ ವಿಧವೆಯನ್ನು ಎಲೆಕ್ಷನ್ ಕ್ಯಾಂಪೇನಲ್ಲಿ ಇಷ್ಟು ಕೆಟ್ಟದಾಗಿ ಮಾತಾಡೋದು, ಇದು ಇವರ ಸಂಸ್ಕೃತಿ. ಇನ್ನು ನೀವು ಅವರ ಭಕ್ತರು, ಅವರ ಕಾರ್ಯಕರ್ತರು, ಅವರ ಪಟಾಲಂಗಳನ್ನು ಭಾಷೆ ನೋಡಬೇಕಂದ್ರೆ ಜಸ್ಟು ಒಂದು ಫೇಸ್ಬುಕ್ ಅಕೌಂಟ್ಗಳನ್ನು ನೋಡಿ. BJP ಸ್ಟೇಟ್ಮೆಂಟ್ ಯಾರಾದರೂ ಕೊಟ್ಟರೆ ಅದಕ್ಕೆ ಬರೋ ಕಮೆಂಟ್ಗಳು ನೋಡಿ. ಅವರ ಯೋಗ್ಯತೆ, ಸಂಸ್ಕೃತಿ ಎಲ್ಲ ಅನಾವರಣ ಆಗಿರುತ್ತೆ. ಅವರು ಹೆಂಗೆ ಹುಟ್ಟಿದಾರೋ ಅದನ್ನು ಬೇರೆಯವ್ರ ಮೇಲೆ ಆಪಾದಿಸ್ತಿರ್ತಾರೆ. ಆ ಮಟ್ಟಕ್ಕೆ ಹೋಗಿ ಅವರು ಮಾತಾಡ್ತಿರ್ತಾರೆ. ಸೊ ಈ ಒಂದು ಜಡ್ಜ್ ಇದಾರಲ್ಲ, ಜಸ್ಟಿಸ್ ಅತುಲ್ ಶ್ರೀಧರನ್, ಅವರು ಸೀದಾ ಪ್ರಹಾರ ಮಾಡಿದ್ರು. ಇದು ಕೊಚ್ಚೆ ಭಾಷೆ. ಇದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. FIR ಹಾಕಿ ಇವರಿಗೆ ಅಂತ ಸಾಹೇಬರು ವಿಜಯ್ ಕನ್ವರ್ ಶಾ ಪತ್ರ ಕೊಟ್ಟೋದ್ರು. ನಾನು 10 ಸಲ ಕ್ಷಮೆ ಕೇಳ್ತೀನಿ ಬೇಕಾದರೆ.
ನಾನು ಆ ರೀತಿ ಹೇಳಲಿಲ್ಲ, ತಿರುಚಿಬಿಟ್ರು, ಆದರೂ ನಾನು ಕ್ಷಮೆ ಕೇಳ್ತೀನಿ ಅಂದ್ಬಿಟ್ಟು ಆ ಕ್ಷಮೆ ಕೇಳುವ ವಿಡಿಯೋದಲ್ಲಿ ಕೊನೆಯಲ್ಲಿ ಹಾ ಅಂತ ನಗ್ತಾರೆ. ಅದು ಅವರು ನೀಚ ಮನಸ್ಥಿತಿಯನ್ನು ಎತ್ತು ತೋರಿಸುತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡ್ರು. ಆ ಆದೇಶ ಏನಿದೆ, ಹೈಕೋರ್ಟ್ ಆದೇಶ, ಅದನ್ನು ಏನೋ ಸ್ಕ್ವಾಶ್ ಮಾಡಿ, ರದ್ದು ಮಾಡಿ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ಕ್ಷಮೆ ಕೇಳೋಕ್ಕೂ ರೆಡಿ ಇದ್ದೀನಿ, ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ಮೇಲೂ ಅಂತ. ಸುಪ್ರೀಂ ಕೋರ್ಟ್ ಗವಾಯಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು, ಇಂಡಿಯಾಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಆದಂತಹ ಜಸ್ಟಿಸ್ ಗವಾಯಿ ಅವರ ಮೊದಲನೇ ಮೇಜರ್ ಪ್ರಕರಣ ಅದು. ಅವರು ಬೆಂಚಲ್ಲಿ ಕೂತಿದ್ರು. ಅವ್ರು ಹೇಳಿದ್ರು, ನನ್ನ ಹತ್ರ ಯಾಕೆ ಬಂದಿದ್ಯಾ, ಹೋಗಲ್ಲ ಹೈಕೋರ್ಟಲ್ಲಿ, ಅಲ್ಲೋ ಕಾಲಿಗೆ ಬೀಳೋಗು, ನಿಮಗೇನು ಮಾನ ಮರ್ಯಾದೆ ಇದೆಯಾ, ಒಂದು ಜವಾಬ್ದಾರಿಯುತವಾದ ಹುದ್ದೆಯಲ್ಲಿರುವವರು ಮಾತಾಡೋ ರೀತಿನ ಇದು, ನಿಮಗೇನು ಕಾಮನ್ ಸೆನ್ಸ್ ಇದೆಯಾ ಅಂತ ಗವಾಯಿ ಅವರು ಅಲ್ಲಿಂದ ಸರಿಯಾಗಿ ಹೋಗಿದ್ರು. ಹೈಕೋರ್ಟ್ಗೆ ಹೋಗು, ನಾನು ಅದನ್ನು ಆ ಆದೇಶವನ್ನು, ಹೈಕೋರ್ಟ್ ಆದೇಶವನ್ನು ರದ್ದು ಮಾಡಲ್ಲ. ನೋ ವೇ, ಗೋ ಬ್ಯಾಕ್ ಟು ಹೈಕೋರ್ಟ್ ಆ್ಯಂಡ್ ಅಪಾಲಜೈಸ್. ಅಲ್ಲಿ ಹೋಗಿ ಅಲ್ಲೇನು ಕ್ರಮ ಕೈಗೊಳ್ತಾರೋ ಅದಕ್ಕೆ ಸಿದ್ಧ ಆಗುವಂಥ. ಇದು ಬಿ ಜೆ ಪಿಯ ಮನಸ್ಥಿತಿಗಳು. ಆದರೆ ಈ ನಡುವೆ ಇಂತಹದ್ದೊಬ್ಬರು ಜಡ್ಜಲ್ಲಿ ಕೂತಿದ್ದಾಗ ಇಡೀ BJP ನಡಗೆ ಹೋಗುತ್ತೆ, ನಡಗೆ ಹೋಗಿದೆ. ಯಾಕಂದರೆ ಇಂಥ ಜಡ್ಜ್ಗಳು ನಾಳೆ ಯಾರ ಬಗ್ಗೆ, ಮೋದಿಯವ್ರ ಬಗ್ಗೆನೇ ಕೊಡ್ಬೋದು. ತಾಳಿಯ ವಿಚಾರವಾಗಿ ಭಾಷಣ ಬಿಗಿದಾಗ, ಅಥವಾ ಅಲ್ಪಸಂಖ್ಯಾತರನ್ನು ಹೊರಗಿನವರು ಅಂತ ಕರೆದಾಗ, ಬಟ್ಟೆಯಿಂದ ಗುರುತಿಸ್ತೀನಿ ಅಂದಾಗ, ನಿಮ್ಮ ಮಕ್ಕಳನ್ನು, ನಿಮ್ಮ ಆಸ್ತಿ ಎಲ್ಲರನ್ನೂ ಕದ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದಾಗ ಮೋದಿ ವಿರುದ್ಧನೂ ಇಂಥ ಜಡ್ಜ್ಗಳು ಇಳಿದು ಬಿಡ್ಬೋದು ಫೀಲ್ಡ್ಗೆ ಅನ್ನೋದು ಅವ್ರಿಗೆ ಭಯ. ಅದಕ್ಕೆ ಇದನ್ನು ಹೇಗಾದರೂ ಮಾಡಿ ಮುಚ್ಚಾಕಬೇಕು ಅಂತ ಆ ಕನ್ವರ್ ವಿಜಯ್ ಶಾ ಅನ್ನುವಂತಹ ಅಯೋಗ್ಯ ಅವನ ಕೈಯಲ್ಲಿ ಕ್ಷಮೆ ಕೇಳು 10 ಸಲ ಕ್ಷಮೆ ಕೇಳು ಅಂತ ಕೇಳಿಸ್ತವ್ರೆ. ಆದರೆ ಕೋರ್ಟ್ ಅದೆಲ್ಲ ಪರಿಗಣಿಸ್ತಾ ಇಲ್ಲ. ಜಸ್ಟಿಸ್ಗಳು ಇಬ್ಬರು ಪರಿಗಣಿಸ್ತಾ ಇಲ್ಲ. ಮಧ್ಯಪ್ರದೇಶ ಹೈಕೋರ್ಟಿನ ಜಸ್ಟಿಸ್ಗಳು, ನ್ಯಾಯಾಧೀಶರು, ಸೆಲ್ಯೂಟ್ ಟು ದೆಮ್. ಅದರಲ್ಲೂ ವಿಶೇಷವಾಗಿ ಜಸ್ಟಿಸ್ ಅಟುಲ್ ಶ್ರೀಧರನ್ ಇದ್ದಾರಲ್ಲ, ಅವರು ಬಳಸಿದ ಆ ಸೆಂಟೆನ್ಸ್ ಇದ್ದಾರಲ್ಲ, ಗಟ್ಟರ್ ಲ್ಯಾಂಗ್ವೇಜ್, ಗಟರ್ ಭಾಷೆ ಅದು ಅಂತ, ಅದು ಕರೆಕ್ಟ್ ಇದೆ. ಈ ಗಟರ್ ಅಂದಿದ ತಕ್ಷಣ ನಿಮಗೆ ಗಟರ್ ಗ್ಯಾಸು ಕೂಡ ನೆನಪಾಗ್ಬೋದು. ಅದರ ಬಗ್ಗೆ ಈಗ ಹೆಚ್ಚು ಮಾತು ಬೇಡ. ಆದರೆ ಈ ಪ್ರಕರಣಕ್ಕೆ ಸೀಮಿತವಾಗಿ ನೋಡೋದಾದರೆ BJP ನಡಗು ಹೋಗಿದೆ ಅನ್ನೋದು ಮಾತ್ರ ಒಂದು. ಮತ್ತು ಇಂತಹ ಜಡ್ಜ್ಗಳು ಇರೋದ್ರಿಂದಲೇ ನಾವಿನ್ನೂ ಕೂಡ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಇಟ್ಕೋಬೋದು. ಮುಂದಿನ ದಿನಗಳಲ್ಲಿ ಈ ಪ್ರಹಾರ ಏನು ನಡೀತಾ ಇದೆ ಈ ದೇಶದ ಮೇಲೆ, ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ, ವಾಕ್ ಸ್ವಾತಂತ್ರ್ಯದ ಮೇಲೆ, ಮತ್ತು ಯಾರೆಲ್ಲ ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವರ ಮೇಲೆ ದೇಶದ್ರೋಹದ ಕೇಸ್ ಹಾಕೋದು, ಜೈಲಿಗಟ್ಟೋದು, ಹಿಂಸೆ ಕೊಡೋದು, ಮಾನಸಿಕ ಹಿಂಸೆ ಕೊಡೋದು, ಕೇಸುಗಳಾಕಿ ಅವರನ್ನು ತಲೆ ಕೆಡಿಸೋದು, ಎಲ್ಲಕ್ಕೂ ಸಹ ಕೋರ್ಟ್ಗಳು ಒಂದಿನ ಸರಿಯಾದ ಕಡಿವಾಣ ಹಾಕ್ತವೆ ಅನ್ನೋ ಭರವಸೆ ಇಂತಹ ಜಡ್ಜ್ಗಳ ಮೂಲಕ ಮೂಡುತ್ತೆ. ಇಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.